ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಭಾರತಕ್ಕೆ ಬಂದಂತಹ ಯುರೋಪಿಯನ್ನರ ಆಗಮನದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಪೋರ್ಚುಗೀಸರ ಬಗ್ಗೆ ಆಗಿರ್ಬೋದು ಮತ್ತು ಡಚ್ಚರ ಬಗ್ಗೆ ಆಗಿರ್ಬೋದು ತಿಳಿದುಕೊಂಡಿದ್ದೆವು. ಅದೇ ರೀತಿಯಾಗಿ ಮುಂದುವರಿದು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಮೂರನೇ ಯುರೋಪಿಯನ್ನರು ಬ್ರಿಟಿಷರು. ಭಾರತಕ್ಕೆ ಬಂದಂತಹ ಮೂರನೇ ಯುರೋಪಿಯನ್ನರು ಯಾರಪ್ಪ ಅಂತಂತಂದ್ರೆ ಬ್ರಿಟಿಷರು. ಈ ಬ್ರಿಟಿಷರು ಅಂತಂದ್ರು ಒಂದೇ, ಇಂಗ್ಲಿಷರು ಅಂತಂದ್ರು ಒಂದೇ. ಈ ಬ್ರಿಟಿಷರು ಇಂಗ್ಲೆಂಡ್ ದೇಶದವರು. ಈ ಇಂಗ್ಲೆಂಡನ್ನು ನಾವು ಸೂರ್ಯ ಮುಳುಗದ ನಾಡು ಅಂತಂದು ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಸೂರ್ಯ ಮುಳುಗದ ನಾಡು ಅಂತಂದು ಏನು ಮಾಡ್ತೀವಪ್ಪ ಅಂತಂತಂದ್ರೆ ಕರಿತೀವಿ. ಈ ಇಂಗ್ಲೆಂಡ್ದ ರಾಜಧಾನಿ ಲಂಡನ್. ಈ ಲಂಡನ್ ಥೇಮ್ಸ್ ನದಿಯ ದಡದ ಮೇಲೆ ಇದೆ. ಥೇಮ್ಸ್ ನದಿಯ ದಂಡೆಯ ಮೇಲೆ ಏನಾಗುತ್ತಪ್ಪ ಅಂತಂತಂದ್ರೆ ಈ ಇಂಗ್ಲೆಂಡ್ ಅಥವಾ ಲಂಡನ್ ಕಂಡು ಬರುತ್ತಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂತಂದ್ರೆ ಹೇಳ್ಬೋದು. ಯಾಕೆ ನಾವು ಇಂಗ್ಲೆಂಡನ್ನು ಸೂರ್ಯ ಮುಳುಗದ ನಾಡು ಅಂತ ಕರಿತೀವಿ ಅಂತಂತಂದ್ರೆ ಜಗತ್ತಿನ 56 ದೇಶಗಳಲ್ಲಿ ತಮ್ಮ ಒಂದು ವ್ಯಾಪಾರದ ಮಳಿಗೆಗಳನ್ನು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿರ್ತಾರೆ. ವ್ಯಾಪಾರದ ಮಳಿಗೆಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಅದಕ್ಕಾಗಿ ಇವರು ತಮ್ಮನ್ನು ತಾವು ಕಡಲ ತೀರದ ಮತ್ತು ಸೂರ್ಯ ಮುಳುಗದ ನಾಡು ಅಂತಂದು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮನ್ನು ತಾವು ಕರ್ಕೋತಾರೆ. ಯಾರು? ಇಂಗ್ಲೆಂಡ್ ದೇಶದವರು. ಹಾಗಾಗಿ ಈ ಇಂಗ್ಲೆಂಡ್ ದೇಶದವರನ್ನು ನಾವು ಕಡಲ ತೀರದ ರಾಣಿ ಮತ್ತು ಸೂರ್ಯದ ಮುಳುಗದ ನಾಡು ಅಂತಂದು ಏನು ಮಾಡ್ತೀವಪ್ಪ ಅಂತಂತಂದ್ರೆ ಕರಿತೀವಿ. ಇಂತಹ ಇಂಗ್ಲೆಂಡ್ ದೇಶದವರು ಭಾರತದ ಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಬರ್ತಾರ. ಭಾರತದ ಮೇಲೆ ಬಂದಂತಹ ಇಂಗ್ಲೆಂಡಿನ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜಾನ್ ಮಿಲ್ಡನ್ ಹಾಲ್. ಈ ಜಾನ್ ಮಿಲ್ಡನ್ ಹಾಲ್ 1599ರಲ್ಲಿ ರೆಡ್ ಡ್ರ್ಯಾಗನ್ ಎಂಬ ಹಡಗಿನ ಮೂಲಕ, ಯಾವುದು? ರೆಡ್ ಡ್ರ್ಯಾಗನ್. ಈ ರೆಡ್ ಡ್ರ್ಯಾಗನ್ ಎಂಬ ಹಡಗಿನ ಮೂಲಕ ಈತ ಏನಾಗ್ತಾನಪ್ಪ ಅಂತಂದ್ರೆ ಭಾರತಕ್ಕೆ ಬರ್ತಾನೆ 1599ರಲ್ಲಿ. ಈತ ಭಾರತಕ್ಕೆ ಬಂದು ಭಾರತದಲ್ಲಿನ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾನೆ. ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾನಪ್ಪ ಅಂತಂತಂದ್ರೆ ಇಲ್ಲಿನ ರಾಜ ಮಹಾರಾಜರ ವೈಶಿಷ್ಟ್ಯತೆಗಳನ್ನು ಮತ್ತು ಇಲ್ಲಿನ ನಿಸರ್ಗವನ್ನು ಎಲ್ಲ ರೀತಿಯಾಗಿ ಅಧ್ಯಯನ ಮಾಡಿ ತನ್ನ ದೇಶಕ್ಕೆ ವರದಿಯನ್ನು ಸಲ್ಲಿಸ್ತಾನೆ. ಏನಂತ ಸಲ್ಲಿಸ್ತಾನಪ್ಪ ಅಂತಂತಂದ್ರೆ ಭಾರತದಲ್ಲಿ ನಾವು ವ್ಯವಸ್ಥಿತವಾದಂತಹ ಆಡಳಿತವನ್ನು ಮಾಡಬಹುದು, ಅದೇ ರೀತಿಯಾಗಿ ಒಂದು ಯೋಜನಾಬದ್ಧವಾದಂತಹ ಸಾಮ್ರಾಜ್ಯವನ್ನು ನಾವು ಭಾರತದಲ್ಲಿ ಕಟ್ಟಬಹುದು ಅಂತಂದು ಏನು ಮಾಡ್ತಾನಪ್ಪ ಅಂತಂದ್ರೆ ಜಾನ್ ಮಿಲ್ಡನ್ ಹಾಲ್ ಅವರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ತಮ್ಮ ದೇಶಕ್ಕೆ ವರದಿಯನ್ನು ಸಲ್ಲಿಸ್ತಾರ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂತಂತಂದ್ರೆ ನಾವು ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಸಮಯ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ನಾವು ಭಾರತದಲ್ಲಿ ಒಂದು ಭವ್ಯವಾದಂತಹ ಸಾಮ್ರಾಜ್ಯವನ್ನು ಕಟ್ಟಬಹುದು ಅಂತಂದು ಜಾನ್ ಮಿಲ್ಡನ್ ಹಾಲ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ವರದಿಯನ್ನು ಸಲ್ಲಿಸುವುದರ ಮೂಲಕ ನಮಗೆ ಭಾರತದಲ್ಲಿ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಗೆ ಅವಕಾಶ ಮಾಡಿ ಕೊಡಿ ಅಂತಂದಾಗ ಇಂಗ್ಲೆಂಡಿನ ರಾಣಿಯಾದಂತಹ ಎಲಿಜಬೆತ್ ಏನು ಮಾಡ್ತಾಳಪ್ಪ ಅಂತಂತಂದ್ರೆ ಅವಕಾಶ ಮಾಡಿಕೊಡ್ತಾಳ. ಎಷ್ಟು ವರ್ಷಕ್ಕೆ ಅವಕಾಶ ಮಾಡಿಕೊಡ್ತಾಳಪ್ಪ ಅಂತಂದ್ರೆ 15 ವರ್ಷಗಳ ಕಾಲ ಒಂದು ಒಪ್ಪಂದದ ಮೂಲಕ ಅವಕಾಶವನ್ನು ಮಾಡಿಕೊಡ್ತಾಳ. ಅವಾಗ ಈ ಎಲಿಜಬೆತ್ 7500 ಪೌಂಡ್ ಹಣ ಕೊಟ್ಟು 125 ವರ್ತಕರನ್ನು ಕೊಟ್ಟು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಗೆ 1600 ಡಿಸೆಂಬರ್ 31ನೇ ತಾರೀಕಿಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಕಳಿಸ್ತಾಳ. ಇದನ್ನೇ ನಾವು ಇತಿಹಾಸದ ಪುಟದಲ್ಲಿ ಜಾನ್ ಕಂಪನಿ ಅಂತ ಕರಿತೀವಿ. ಏನಂತ ಕರಿತೀವಿ? ಜಾನ್ ಕಂಪನಿ ಅಂತಂದು ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪಕರು ಯಾರಪ್ಪ ಅಂತಂತಂದ್ರೆ ಜಾನ್ ವ್ಯಾಟ್ಸ್ ಮತ್ತು ಜಾರ್ಜ್ ವೈಟ್ ಇವರಿಬ್ಬರೂ ಸಹಿತ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಯಾರಪ್ಪ ಅಂತಂದ್ರೆ ಥಾಮಸ್ ಸ್ಮಿತ್. ನೋಡ್ರಿ,
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದವನು ಜಾನ್ ವ್ಯಾಟ್ಸ್ ಮತ್ತು ಜಾರ್ಜ್ ವೈಟ್. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಯಾರಪ್ಪ ಅಂತಂದ್ರೆ ಥಾಮಸ್ ಸ್ಮಿತ್ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂತಂದ್ರೆ ಕರಿಬೋದು. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಹೆಸರು ಏನಂತಂತಂದ್ರೆ ದಿ ಗವರ್ನರ್ ಅಂಡ್ ಕಂಪನಿ ಮರ್ಜೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇನ್ ಟು ದಿ ಈಸ್ಟ್ ಇಂಡಿಯಾ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಕರಿಬೋದು. ನೋಡ್ರಿ ಇಷ್ಟು ಉದ್ದ ಐತೆ ಇದು. ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಹೆಸರು ಇಲ್ಲಿ ಬರಿತೀನಿ ಒಂದ್ಸಾರಿ ನೋಡ್ರಿ. ದಿ ಗವರ್ನರ್ ಅಂಡ್ ಕಂಪನಿ ಆಫ್ ಮರ್ಜೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ into the ಈಸ್ಟ್ ಇಂಡಿಯಾ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಹೆಸರಿದು. ಯಾವುದಾದ್ರೂ ಎಕ್ಸಾಮ್ದಾಗ ಕ್ವಶನ್ಸ್ ಕೇಳಿದ್ರು ಈ ರೀತಿಯಾಗಿ ಇದ್ದಂತಹ ಆಪ್ಷನ್ಸನ್ನು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಟಿಕ್ ಮಾಡಬೇಕು. ಅದೇ ರೀತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ರಾಜ ಮನೆತನ ಯಾವುದಪ್ಪ ಅಂತಂತಂದ್ರೆ ಮೊಘಲರು. ಯಾರ್ರೀ? ಮೊಘಲರು. ಈ ಮೊಘಲರ ಮನೆತನವನ್ನು ಆಳ್ವಿಕೆ ಮಾಡುತ್ತಿದ್ದವನು ಯಾರಪ್ಪ ಅಂತಂದ್ರೆ ಜಹಾಂಗೀರ್. ಈ ಜಹಾಂಗೀರ್ ಅವತ್ತಿನ ಕಾಲದಲ್ಲಿ ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ 1608ರಲ್ಲಿ ಎಷ್ಟು? 1608ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ವಿಲಿಯಂ ಹಾಕಿನ್ಸ್ ರವರು ಭಾರತದಲ್ಲಿ ವ್ಯಾಪಾರವನ್ನು ಮಾಡುವಲು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಜಹಾಂಗೀರ್ನ ಒಂದು ಅನುಮತಿಯನ್ನು ಪಡೆದುಕೊಳ್ತಾರೆ. ಆದರೆ ಜಹಾಂಗೀರ್ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಜಹಾಂಗೀರ್ ಆಲ್ರೆಡಿ ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನಪ್ಪ ಅಂತಂತಂದ್ರೆ ಪೋರ್ಚುಗೀಸರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನೆ. ಅದಕ್ಕಾಗಿ ಈ ವಿಲಿಯಂ ಹಾಕಿನ್ಸನ್ಗೆ ಏನು ಮಾಡಂಗಿಲ್ಲಪ್ಪ ಅಂತಂತಂದ್ರೆ ಅವಕಾಶವನ್ನು ಮಾಡಿಕೊಡಂಗಿಲ್ಲ. ಯಾರು? ಜಹಾಂಗೀರ್ ಅವಕಾಶವನ್ನು ಮಾಡಿಕೊಡಂಗಿಲ್ಲ. ಇವನು ಸಹಿತ ಅವಕಾಶದಿಂದ ವಂಚಿತನಾಗಿ ಏನಾಗ್ತಾನಪ್ಪ ಅಂತಂದ್ರೆ ಮರಳಿ ಹೋಗ್ತಾನೆ. ತದನಂತರ ಮತ್ತೊಬ್ಬ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಕ್ಯಾಪ್ಟನ್ ಬೆಸ್ಟ್ ಅನ್ನುವಂತಹ ವ್ಯಕ್ತಿ. 1612ರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಇದೇ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಮತ್ತೆ ಏನು ಮಾಡ್ತಾನಪ್ಪ ಅಂತಂದ್ರೆ ನಮಗೆ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ಕೊಡ್ರಿ ಅಂತ ಕೇಳಿದಾಗ ಈ ಜಹಾಂಗೀರ್ ಈತನನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಅಸಹ್ಯ ಮಾಡಿ ಕಳಿಸ್ತಾನೆ. ಯಾರು? ಜಹಾಂಗೀರ್. ಈತನಿಗೂ ಸಹಿತ ಏನಾಗಿಲ್ಲಪ್ಪ ಅಂತಂತಂದ್ರೆ ಭಾರತ ದೇಶದಲ್ಲಿ ವ್ಯಾಪಾರ ಮಾಡಲು ಅವಕಾಶವನ್ನು ಏನು ಮಾಡಿಕೊಡಂಗಿಲ್ಲಪ್ಪ ಅಂತಂದ್ರೆ ಜಹಾಂಗೀರ್ ಕೊಡಲಿಲ್ಲ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇಷ್ಟ ಬಿಡಲಿಲ್ಲ ಬ್ರಿಟಿಷರು. ಏನು ಮಾಡ್ತಾರಪ್ಪ ಅಂತಂತಂದ್ರೆ ಮತ್ತೆ 1615ರಲ್ಲಿ ಒಂದನೇ ಜೇಮ್ಸ್ನ ನೇತೃತ್ವದಲ್ಲಿ ಸರ್ ಥಾಮಸ್ ರೋ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇದೇ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಆದರೆ ಈ ಸರ್ ಥಾಮಸ್ ರೋ ಬಹಳ ಚಾಲುಕ್ಯವ. ಯಾಕಪ್ಪ ಅಂತಂತಂದ್ರೆ ನೇರವಾಗಿ ಜಹಾಂಗೀರ್ನ ಹತ್ರ ಹೋಗಿ ವ್ಯಾಪಾರ ಮಾಡಲು ಅವಕಾಶವನ್ನು ಕೇಳಂಗಿಲ್ಲ. ಈತ ಜಹಾಂಗೀರ್ನ ಹೆಂಡತಿಯಾದಂತಹ ನೂರ್ ಜಹಾಳ್ ಈ ನೂರ್ ಜಹಾಳ್ನ ಹತ್ರ ಹೋಗಿ ಈತ ಏನು ಮಾಡ್ತಾನಪ್ಪ ಅಂತಂದ್ರೆ ಭಾರತದಲ್ಲಿ ವ್ಯಾಪಾರವನ್ನು ಮಾಡಲು ಅವಕಾಶ ಮಾಡಿ ಕೊಡಿ ಅಂತಂದಾಗ ಈ ನೂರ್ ಜಹಾಳ್ ಏನು ಮಾಡ್ತಾಳಪ್ಪ ಅಂತಂದ್ರೆ ಈ ಸರ್ ಥಾಮಸ್ ರೋನಿಗೆ ಅವಕಾಶವನ್ನು ಮಾಡಿಕೊಡ್ತಾಳೆ.
ಅವಾಗ ಸರ್ ಥಾಮಸ್ ರೋ ಅವರು ಸೂರತ್ನಲ್ಲಿ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಈ ಸೂರತ್ ಎಲ್ಲಿ ಐತಪ್ಪ ಅಂತಂತಂದ್ರೆ ತಪತಿ ನದಿಯ ದಂಡೆಯ ಮೇಲೆ ಐತಿ. ತಪತಿ ನದಿ ದಂಡೆಯ ಮೇಲೆ ಐತಿ. ಹಾಗಾದ್ರೆ ಈ ತಪತಿ ನದಿ ಎಲ್ಲೈತಪ್ಪ ಅಂತಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗುಜರಾತ್ ರಾಜ್ಯದಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ ಕಂಡು ಬರುತ್ತೆ ಅಂತಂದ್ರೆ ನಾವೇನು ಮಾಡ್ಬೋದು ಹೇಳ್ಬೋದು. ನಂತರ ಈ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರವನ್ನು ಮಾಡಲು 3 ಆಯಾಕಟ್ಟಿನ ಸ್ಥಳಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಖರೀದಿ ಮಾಡ್ತಾರೆ. ಒಂದು ಮದ್ರಾಸ್, 2 ಬಾಂಬೆ, 3 ಕಲ್ಕತ್ತಾ. ಈ 3 ಪ್ರದೇಶಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಪಡೆದುಕೊಂಡು ತಮ್ಮ ಒಂದು ವ್ಯಾಪಾರವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ಈ 3 ಸ್ಥಳಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂತಂದ್ರೆ ಆಯಾಕಟ್ಟಿನ ಸ್ಥಳಗಳು ಅಂತಂದು ಏನು ಮಾಡ್ತೀವಪ್ಪ ಅಂತಂತಂದ್ರೆ ಕರಿತೀವಿ. ಈ 3 ಸ್ಥಳಗಳ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಅಂತ. ಒಂದನೇದ್ದು ಮದ್ರಾಸ್. ಮದ್ರಾಸ್ ಬ್ರಿಟಿಷರು ಭಾರತದಲ್ಲಿ ಸ್ವಂತವಾಗಿ ಖರೀದಿ ಮಾಡಿದ ಮೊದಲ ಸ್ಥಳ ಯಾವುದಪ್ಪ ಅಂತಂದ್ರೆ ಮದ್ರಾಸ್. ಬ್ರಿಟಿಷರು ಭಾರತದಲ್ಲಿ ಸ್ವಂತವಾಗಿ ಖರೀದಿ ಮಾಡಿದಂತಹ ಸ್ಥಳ ಯಾವುದಪ್ಪ ಅಂತಂದ್ರೆ ಮದ್ರಾಸ್ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇಂತಹ ಮದ್ರಾಸಿನಲ್ಲಿ 1636ರಲ್ಲಿ ಫ್ರಾನ್ಸಿಸ್ ಡೇ ಅನ್ನುವಂತಹ ವ್ಯಕ್ತಿ, ಯಾರ್ರಿ ಫ್ರಾನ್ಸಿಸ್ ಡೇ ಅನ್ನುವಂತಹ ವ್ಯಕ್ತಿ ಈ ಮದ್ರಾಸಿನಲ್ಲಿ ಸೆಂಟ್ ಜಾರ್ಜ್ ಕೋಟೆಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ನಿರ್ಮಾಣ ಮಾಡ್ತಾನೆ. ಸೆಂಟ್ ಜಾರ್ಜ್ ಕೋಟೆಯನ್ನು ಏನು ಮಾಡ್ತಾನಪ್ಪ ಅಂತಂತಂದ್ರೆ ನಿರ್ಮಾಣ ಮಾಡ್ತಾನೆ. ಅದೇ ರೀತಿಯಾಗಿ 1690ರಲ್ಲಿ ಮರಾಠರ ಛತ್ರಪತಿ ರಾಜಾರಾಮ್ನಿಂದ್ರ ಮದ್ರಾಸಿನ ದೇವನಾಂಪಟ್ಟಣವನ್ನು ಪಡೆದುಕೊಂಡು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಸೆಂಟ್ ಡೇವಿಡ್ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಸೆಂಟ್ ಡೇವಿಡ್ ಕೋಟೆಯನ್ನು ಏನು ಮಾಡ್ತಾರಪ್ಪ ಅಂತಂತಂದ್ರೆ ನಿರ್ಮಾಣ ಮಾಡ್ತಾರೆ. ಯಾರು? ಬ್ರಿಟಿಷರು. ನೋಡ್ರಿ, ಭಾರತ ದೇಶದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಗಾದಂತಹ ಮೊಟ್ಟ ಮೊದಲ ಪ್ರದೇಶ ಯಾವುದಪ್ಪ ಅಂತಂತಂದ್ರೆ ಮದ್ರಾಸ್ ಅಂತಂದ್ರೆ ನಾವೇನು ಮಾಡ್ಬೋದು ಹೇಳ್ಬೋದು. ಇದೇ ಮದ್ರಾಸ್ 1687ರಲ್ಲಿ ಭಾರತದ ದೇಶದ ಮೊಟ್ಟ ಮೊದಲ ಮಹಾನಗರ ಪಾಲಿಕೆ ಆಯಿತು. ಯಾವುದು? ಮದ್ರಾಸ್. ನೋಡಿ, ಇಷ್ಟೇನಪ್ಪ ಅಂತಂತಂದ್ರೆ ಮದ್ರಾಸಿನ ಒಂದಿಷ್ಟು ಪ್ರಮುಖ ಅಂಶಗಳು. ಇನ್ನು ಎರಡನೇ ಪಟ್ಟಣ ಯಾವುದಪ್ಪ ಅಂತಂತಂದ್ರೆ ಬಾಂಬೆ ಅಥವಾ ಮುಂಬೈ ಅಂತಂದ್ರೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಬಾಂಬೆ. ನೋಡ್ರಿ, ಕ್ರಿಸ್ತಶಕ 1662ರಲ್ಲಿ ಇಂಗ್ಲೆಂಡಿನ ರಾಜಕುಮಾರ ಎರಡನೇ ಚಾರ್ಲ್ಸನಿಗೂ ಮತ್ತು ಪೋರ್ಚುಗಲ್ ರಾಜಕುಮಾರಿಯಾದಂತಹ ಕ್ಯಾಥರಿನಾಳ್ ಈ ಕ್ಯಾಥರಿನಾಳ್ ಮತ್ತು ಎರಡನೇ ಚಾರ್ಲ್ಸನಿಗೂ ಏನಾಗುತ್ತಪ್ಪ ಅಂತಂದ್ರೆ ಮದುವೆ ಆಗುತ್ತೆ. ಅವಾಗ ಕ್ಯಾಥರಿನಾಳ್ ಈ ಚಾರ್ಲ್ಸನ್ನು ಮದುವೆ ಆಗುವುದರ ಮೂಲಕ ಕ್ಯಾಥರಿನಾಳ್ ಏನ್ ಮಾಡ್ತಾಳಪ್ಪ ಅಂತಂತಂದ್ರೆ ಬಾಂಬೆ ಅನ್ನುವಂತಹ ಪ್ರದೇಶವನ್ನು ಎರಡನೇ ಚಾರ್ಲ್ಸನಿಗೆ ಬಿಟ್ಟು ಕೊಡ್ತಾಳ. ಅವಾಗ ಈ ಎರಡನೇ ಚಾರ್ಲ್ಸ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಾಂಬೆ ಪ್ರದೇಶವನ್ನು ತನ್ನ ಹತ್ರ ಇಟ್ಕೋದ್ ಬಿಟ್ಟು ಆ ಬಾಂಬೆ ಪ್ರದೇಶವನ್ನು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ 1668ರಲ್ಲಿ ವಾರ್ಷಿಕವಾಗಿ ಬ್ರಿಟಿಷರಿಗೆ 10 ಪೌಂಡ್ ಹಣಗಳಿಗೆ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಅದನ್ನು ಬಿಟ್ಟು ಕೊಡ್ತಾನೆ. ವಾರ್ಷಿಕವಾಗಿ 10 ಪೌಂಡ್ ಹಣಗಳಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎರಡನೇ ಚಾರ್ಲ್ಸ್ ಈ ಬಾಂಬೆ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಅವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಬಾಂಬೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಈ ಬಾಂಬೆಯನ್ನು ಏನು ಮಾಡುತ್ತಪ್ಪ ಅಂತಂತಂದ್ರೆ ಒಂದು ಬೃಹತ್ ನಗರವನ್ನಾಗಿ ನಿರ್ಮಾಣ ಮಾಡುತ್ತಾ ಅಂತಂದ್ರೆ ನಾವೇನು ಮಾಡ್ಬೋದು ಹೇಳ್ಬೋದು. ತದನಂತರ ಬಾಂಬೆಯಲ್ಲಿ
ಮೊದಲ ಬ್ರಿಟಿಷರ ಗವರ್ನರ್ ಯಾರಪ್ಪ ಅಂತಂದ್ರ ಜೆರಾಲ್ಡ್ ಅಲಂಗೀರ್. ಮುಂಬೈಯಲ್ಲಿ ಮೊದಲ ಬ್ರಿಟಿಷರ ಗವರ್ನರ್ ಯಾರಪ್ಪ ಅಂತಂದ್ರ ಜೆರಾಲ್ಡ್ ಅಲಂಗೀರ್ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಮುಂದೆ ಈ ಬಾಂಬೆ ಭಾರತದ ಹೆಬ್ಬಾಗಿಲು ಆಯಿತು ಅಂತಂದ್ರೆ ನಾವೇನ್ ಮಾಡ್ಬೋದು ಹೇಳ್ಬಹುದು. ಭಾರತದ ಹೆಬ್ಬಾಗಿಲು ಅಂತಂದ್ರೆ ನಾವು ಯಾವುದನ್ನು ಕರಿತೀವಪ್ಪ ಅಂತಂತಂದ್ರ ಬಾಂಬೆ ಅನ್ನುವಂತಹ ಪ್ರದೇಶವನ್ನ ಕರಿತೀವಿ. ಅದೇ ರೀತಿಯಾಗಿ ಇನ್ನು ಕೊನೆಯದಾಗಿ ಯಾವ ಒಂದು ಸ್ಥಳಪ್ಪ ಅಂತಂತಂದ್ರ ಕಲ್ಕತ್ತಾ. ಕಲ್ಕತ್ತಾದ ಹೋಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬರುವಂತಹ ಸಣ್ಣ ಪುಟ್ಟ ಹಳ್ಳಿಗಳಾದಂತಹ ಕಾರೈಕಲ್ ಮತ್ತು ಗೋವಿಂದಪುರ, ಇನ್ನೊಂದು ಸಂತಮತಿ, ಈ ಮೂರು ಚಿಕ್ಕ ಪುಟ್ಟ ಹಳ್ಳಿಗಳನ್ನ ಒಂದುಗೂಡಿಸಿಕೊಂಡು ಬ್ರಿಟಿಷರು ಒಂದು ಕೋಟೆಯನ್ನು ಕಟ್ತಾರೆ. ಅದು ಯಾವ್ದು ಕೋಟೆಯಪ್ಪ ಅಂತಂದ್ರೆ ಫೋರ್ಟ್ ವಿಲಿಯಂ ಕೋಟೆ. ಈ ಫೋರ್ಟ್ ವಿಲಿಯಂ ಕೋಟೆಯನ್ನ 1696ರಲ್ಲಿ ಬ್ರಿಟಿಷರ ವ್ಯಕ್ತಿ ಆದಂತಹ ಜಾರ್ನಕ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಈ ಫೋರ್ಟ್ ವಿಲಿಯಂ ಕೋಟೆಯನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿರ್ಮಾಣ ಮಾಡ್ತಾನೆ. ತದನಂತರ ಕಲ್ಕತ್ತಾ 1911ರವರೆಗೂ ಸಹಿತ ಬ್ರಿಟಿಷರ ರಾಜಧಾನಿ ಆಗಿತ್ತು ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ತದನಂತರ ಕಲ್ಕತ್ತಾದಿಂದ ದೆಹಲಿಗೆ ಒಂದು ಜಾನ್ ಸರ್ಮನ್ ಆಯೋಗ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಹೋಗ್ತಾ ಇತ್ತು. ಸರ್ಮನ್ ಆಯೋಗ 1717ರಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಕಲ್ಕತ್ತಾ ದೆಹಲಿಗೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಹೋಗ್ತಾ ಇತ್ತು. ಕಲ್ಕತ್ತಾದಿಂದ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ದೆಹಲಿಗೆ ಈ ಸರ್ಮನ್ ಆಯೋಗ ಹೋಗುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಳ್ಕೆ ಮಾಡುತ್ತಿರೋರು ಯಾರಪ್ಪ ಅಂತಂತಂದ್ರ ಮೊಘಲರ ದೊರೆ ಫರುಖ್ ಸಿಯಾರ್ ದೆಹಲಿಯಲ್ಲಿ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಆಳ್ಕೆ ಮಾಡ್ತಿರ್ತಾನೆ. ಈ ಜಾನ್ ಸರ್ಮನ್ ಆಯೋಗ 1717ರಲ್ಲಿ ಕಲ್ಕತ್ತಾದಿಂದ ಏನಾಗ್ತಾ ಇರ್ತಪ್ಪ ಅಂತಂದ್ರೆ ದೆಹಲಿಗೆ ಹೋಗ್ತಾ ಇರ್ತೈತಿ. ಈ ಸರ್ಮನ್ ಆಯೋಗದಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ. ಯಾರಪ್ಪ ಅಂತಂದ್ರೆ ಹ್ಯಾಮಿಲ್ಟನ್ ಅನ್ನುವಂತಹ ವ್ಯಕ್ತಿ. ಈ ಹ್ಯಾಮಿಲ್ಟನ್ ಅನ್ನುವಂತಹ ವ್ಯಕ್ತಿ ಈ ಸರ್ಮನ್ ಆಯೋಗದಲ್ಲಿ ಇರ್ತಾನೆ. ಅದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಳ್ಕೆ ಮಾಡುತ್ತಿದ್ದಂತಹ ಫರುಖ್ ಸಿಯಾರನಿಗೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಾನೆ. ಈತ ಭಾರತದ ಎಲ್ಲ ವೈದ್ಯರು ಬಂದು ಇವನಿಗೆ ಚಿಕಿತ್ಸೆಯನ್ನು ಕೊಟ್ಟರೂ ಸಹಿತ ಈತ ಏನಾಗಿರಂಗಿಲ್ಲಪ್ಪ ಅಂತಂದ್ರೆ ಆರೋಗ್ಯವಂತನಾಗಿರಂಗಿಲ್ಲ. ಆ ಸಂದರ್ಭದಲ್ಲಿ ಹ್ಯಾಮಿಲ್ಟನ್ ದೆಹಲಿಗೆ ಹೋಗಿ ಈತನ ಒಂದು ಪರಿಸ್ಥಿತಿಯನ್ನು ಕಂಡು ಈತನ ಆಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೇಳ್ತಾನೆ, ನಾನು ಇವನಿಗೆ ಚಿಕಿತ್ಸೆಯನ್ನು ಕೊಡ್ತೀನಿ, ನಾನು ಇವನನ್ನ ಗುಣಮುಖನನ್ನಾಗಿ ಮಾಡ್ತೀನಿ ಅಂತಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಹ್ಯಾಮಿಲ್ಟನ್ ಅನ್ನುವಂತಹ ಒಬ್ಬ ವೈದ್ಯ ಹೇಳ್ತಾನೆ. ಅವಾಗ ಈ ಮೊಘಲರ ಆಸ್ಥಾನದಲ್ಲಿ ಇದ್ದಂತಹ ಎಲ್ಲ ವ್ಯಕ್ತಿಗಳು ಹೇಳ್ತಾರ, ಭಾರತದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಬಂದು ಈತನಿಗೆ ಚಿಕಿತ್ಸೆ ಕೊಟ್ಟರೂ ಸಹಿತ ಈತ ಏನಾಗಿಲ್ಲ, ಗುಣಮುಖನಾಗಿಲ್ಲ. ನೀನು ಈತನನ್ನ ಗುಣಮುಖನನ್ನಾಗಿ ಮಾಡ್ತೀಯ ಅಂತಂದು ಈತನನ್ನು ಕೇಳಿದಾಗ ನಾನು ಮಾಡ್ತೀನಿ ಅಂತಂದು ಏನು ಮಾಡ್ತಾನತ್ತ ಅಂತಂದ್ರೆ ಹ್ಯಾಮಿಲ್ಟನ್ ಹೇಳ್ತಾನೆ. ಅವಾಗ ಆಯ್ತು ನೀನು ಒಂದ್ಸಾರಿ ಚೆಕ್ ಮಾಡಿ ಬಿಡು ಅಂತಂದಾಗ ಹ್ಯಾಮಿಲ್ಟನ್ ಫರುಖ್ ಸಿಯಾರ್ನಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಚಿಕಿತ್ಸೆಯನ್ನು ಕೊಡುವುದರ ಮೂಲಕ ಅನಾರೋಗ್ಯದಿಂದ ಇನ್ನೇನು 1-2 ದಿನದಾಗ ಸಾಯುವಂಥ ವ್ಯಕ್ತಿಯನ್ನ ಈತ ಏನು ಮಾಡ್ತಾನಪ್ಪ ಅಂತಂದ್ರೆ ಆರೋಗ್ಯವಂತನನ್ನಾಗಿ ಮಾಡಿ ಕುದುರೆ ಜಿಗದಾಡಕತ್ ಬಿಡ್ತಾನೆ. ಯಾರು? ಫರುಖ್ ಸಿಯಾರ್. ಅಷ್ಟೊಂದು ಗುಣಮುಖನನ್ನಾಗಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ಹ್ಯಾಮಿಲ್ಟನ್ ಮಾಡ್ತಾನೆ. ಇದ್ರಲಿಂತ್ರ ಫರುಖ್ ಸಿಯಾರ್ ಖುಷಿ ಅಂತ ಏನು ಮಾಡ್ತಾನಪ್ಪ ಅಂತಂದ್ರೆ ಹ್ಯಾಮಿಲ್ಟನ್ಗೆ ಹೇಳ್ತಾನೆ, ಏನು ಬೇಕು ನಿನಗೆ? ಬಂಗಾರ ಬೇಕನ, ಬೆಳ್ಳಿ ಬೇಕನ, ದುಡ್ಡು ಬೇಕನ, ಎಷ್ಟು ಬೇಕು ನಿನಗೆ ತಗೋ ಅಂತಂದು ಫರುಖ್ ಸಿಯಾರ್ ಹ್ಯಾಮಿಲ್ಟನ್ಗೆ ಹೇಳ್ತಾನೆ. ಅವಾಗ ಹ್ಯಾಮಿಲ್ಟನ್ ಹೇಳ್ತಾನೆ, ನನಗೇನೂ ಬೇಡ, ನನಗೆ ನೀನು ಕೊಡೋದು ಏನೂ ಬೇಡ, ಯಾಕಂತಂದ್ರೆ ಅದು ನನ್ನ ಕರ್ತವ್ಯ, ನಾನು ಒಬ್ಬ ವೈದ್ಯ ಅದೀನಿ ಅಂತಂದ್ರೆ ಅದು ನನ್ನ ಕರ್ತವ್ಯ, ನಾನು ಅಷ್ಟು ಮಾಡೀನಿ, ನಿನಗೆ ಏನರ ಅಷ್ಟು ಮೀರಿ ಕೊಡುವಂಥ ಆಸೆ ಇತ್ತಪ್ಪ ಅಂತಂತಂದ್ರೆ ನಾನು ಕೊಡಬೇಡ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಡು ಅಂತಂದು ಹೇಳ್ತಾನೆ. ಅವಾಗ ಫರುಖ್ ಸಿಯಾರ್ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಬಂಗಾಳ ಬಿಹಾರ ಒಡಿಸ್ಸಾ ಅನ್ನುವಂತಹ ಈ 3 ಪ್ರದೇಶಗಳಲ್ಲಿ
ಏನು ಮಾಡ್ತಾನಪ್ಪ ಅಂತಂದ್ರೆ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡಿ ಕೊಟ್ಬಿಡ್ತಾನೆ. ಯಾರು? ಪರುಕ್ಷಿಯಾರ್ ಯಾರಿಗೆ ಕೊಡ್ತಾನ? ಬ್ರಿಟಿಷರಿಗೆ ಕೊಡ್ತಾನ. ಈ ಮೂರೂ ಪ್ರದೇಶದಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾನ ಮತ್ತು ದಸ್ತಕಗಳನ್ನು ನೀಡ್ತಾನ. ದಸ್ತಕಗಳನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೀಡ್ತಾನ. ಇದನ್ನ ನಾವು ಇತಿಹಾಸದ ಪುಟದಲ್ಲಿ ಏನಂತ ಕರಿತೀವಪ್ಪ ಅಂತಂತಂದ್ರೆ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಗ್ನಾ ಕಾರ್ಟ್. ಕಾರ್ಟ್ ಅಂತಂದು ಏನ್ ಮಾಡ್ತೀವಪ್ಪ ಅಂತಂತಂದ್ರೆ ಕರಿತೀವಿ. ಇಷ್ಟು ಏನಪ್ಪಾ ಅಂತಂತಂದ್ರೆ ಬ್ರಿಟಿಷರು ಭಾರತದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಆಡಳಿತವನ್ನು ಮಾಡುವುದರಲ್ಲಿ ತಳದಿಯನ್ನು ಹಾಕೊಂಡ್ರು. ಇನ್ನು ಬ್ರಿಟಿಷರ ಒಂದು ಆಳ್ವಿಕೆ ಮುಗುದಿಲ್ಲ ಭಾರತದಲ್ಲಿ. ಯಾಕಪ್ಪ ಅಂತಂತಂದ್ರ ಇನ್ನು ಮುಂದೆ ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ಇನ್ನು ಹೀಗೆ ಮುಂದುವರಿತಾ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತದಲ್ಲಿ ಒಂದು ಸಮೃದ್ಧವಾದಂತಹ ಒಂದು ಆಡಳಿತವನ್ನು ಮಾಡ್ತಾರ. ಅದನ್ನ ಯಾವ ರೀತಿಯಾಗಿ ಆಡಳಿತವನ್ನು ಮಾಡ್ತಾರ ಅನ್ನೋದನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ಕೊತ ಹೋಗೋಣ. ಆದರೆ ಇವತ್ತಿನ ಒಂದು ತರಗತಿಯಲ್ಲಿ ಬ್ರಿಟಿಷರು ಭಾರತಕ್ಕೆ ಯಾವ ರೀತಿಯಾಗಿ ಬಂದ್ರು, ಯಾವ ರೀತಿಯಾಗಿ ತಮ್ಮ ಆಡಳಿತದ ಒಂದು ಹಂತವನ್ನ ಪ್ರಾರಂಭ ಮಾಡಿದ್ರು ಅನ್ನೋದಕ್ಕೆ ನಾನು ಏನ್ ಮಾಡಿದ್ದೀನಪ್ಪ ಅಂತಂತಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಇನ್ನು ಉಳಿದಿರೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.